ಸಾವಿರಾರು ಜನರು ಜೀವ ಉಳಿಸುತ್ತೆ. ಅದು ನೀವು ವಿಡಿಯೋ ಶೇರ್ ಮಾಡಿದ್ರೆ ಮಾತ್ರ. ಅದಕ್ಕೆ ನೂಕುನುಗ್ಗದಲ್ಲಿ ಬಂದಿರೋಂಥ ಈ ಸಾವಿರಾರು ಜನರೇ ಸಾಕ್ಷಿ. ಎಷ್ಟೋ ಜನರ ಆರೋಗ್ಯ ಉಳಿಸೋಂಥ ಇಂಥ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಎಂಥದೇ ಸಮಸ್ಯೆ ಇರಲಿ, ಕೇವಲ 3 ದಿನದಲ್ಲಿ ಕಾಯಿಲೆ ಕಂಟ್ರೋಲ್ ಮಾಡ್ತಾರೆ, 30 ದಿನದಲ್ಲಿ ಸಂಪೂರ್ಣ ವಾಸಿ ಮಾಡ್ತಾರೆ ಅಂತ ಇವರು. ದಯವಿಟ್ಟು ಒಂದ್ಸಲಿ ಭೇಟಿ ಕೊಡಿ. ಫೈಲ್ಸು, ಫಿಶರು, ಪಿಸ್ತೂಲಕ್ಕೆ ನಾವು ಔಷಧಿಯನ್ನು ನೀಡ್ತಾ ಬರ್ತಾ ಇದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು 10 ಜನ ಎಲ್ಲ ಸಜೆಷನ್ ಮಾಡಿದ್ರು. 10 ಜನದಲ್ಲಿ ಆಲ್ಮೋಸ್ಟ್ ಅಲ್ಲಿ 7 ಜನ ಇದರೇ ಸಜೆಷನ್ ಮಾಡಿದ್ರು. ಫೋನ್ ನಂಬರ್ ಕೊಟ್ಟರು. ಈ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದೆ, ಈ ಥರ ಅಡ್ರೆಸ್ ಕೊಟ್ಟರು ಬ್ಯಾಂಗ್ಳೂರಿಗೆ. ಬಂದೆ ಆಯಿತು, 1 ಮಂತ್ ಆಯಿತು. ನಾನು ತೊಗೊಂಡು ಫಸ್ಟು ಒಂದು 10 ಡೇಸ್ ಕೋರ್ಸ್ ಕೊಟ್ಟರು. ಆ 10 ಡೇಸ್ ಕೋರ್ಸಲ್ಲಿ ಆಲ್ಮೋಸ್ಟ್ ಅಲ್ಲಿ 80% ನನಗೆ ಕ್ಯೂರ್ ಆಯಿತು. ಸೊ ಇವಾಗ ಇವರು ವಿತ್ ಬೇರೆ ಸಮೇತ ಹೋಗುತ್ತೆ, ಒಂದು 3 ಮಂತ್ಸ್ ತೊಗೊಂತ ಹೇಳಿದ್ದಾರೆ. ಸೊ ಅದಕ್ಕೆ ಮೆಡಿಸನ್ ತೊಗೊಂಡೋಗಿ ಬಂದಿದ್ದೀನಿ ನಾನು ಇಲ್ಲಿ. ನಮ್ಮ ಕಡೆ ಫ್ರೆಂಡ್ಸ್ಗೆಲ್ಲ ತೊಗೊಂಡಿದ್ದಾರೆ. ಅವ್ರ ತಾಯಿ ತಂದು ಏಜ್ ಆದವ್ರಿಗೆಲ್ಲ ಸರ್ಜರಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲ ತೊಗೊಂಡಿದ್ದಾರೆ, ತೊಗೊಂಡು ಕ್ಯೂರ್ ಆಗಿದೆ. ಸೊ ಅವ್ರೊಂದು ಸಜೆಷನ್ ಮೇಲೆ ಬಂದಿದ್ದಾನೆ ಇಲ್ಲಿ. ಅವ್ರು ಬೇರೆಯವ್ರಿಗೆ ಗೊತ್ತಿದ್ದು ನನಗೆ ವರ್ಕ್ ಆಗಿದೆ. ತೊಗೊಂಡು 10 ಡೇಸಲ್ಲಿ ನನಗೆ ವರ್ಕ್ ಆಗಿದೆ. ಸೊ 10 ಡೇಸಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಹೋಗಿದೆ ನೋಡಿ. ಅದು ಬೇಕಾದ್ರೆ ನಿಮಗೆ ಪ್ರೂಫ್ ಸಮೇತ ಬೇಕಾದ್ರೆ ತೋರಿಸ್ತೀನಿ. ವಾಟ್ಸಪ್ಪಲ್ಲಿ ಇತ್ತು, ಸ್ಕ್ಯಾನಿಂಗ್ ಮಾಡ್ತೀವಿ ರಿಪೋರ್ಟೆಲ್ಲ. ತೊಗೊಂಡು 10 ಡೇಸ್ಗೆ ಕ್ಯೂರ್ ಆಯಿತು. ಆಮೇಲೆ ಬಂದು ಕೇಳಿದೆ ಸ್ಟಾಪ್ ಮಾಡೋದಕ್ಕೆ. ಇಲ್ಲ ತೊಗೊಳ್ಳಿ ಇನ್ನೊಂದು 20 ಡೇಸ್ಗೆ ಅಂದರು. ನಿನ್ನೆಗೆ 20 ಡೇಸ್ ಆಯ್ತು. ಇವತ್ತು ಬಂದಿದ್ದಕ್ಕೆ ಅದು ಬೇರೆ ಸಮೇತ ಕಿತ್ತಾಕ್ಬೇಕಾದ್ರೆ ಇನ್ನೊಂದು 2 ಮಂತ್ಸ್ ತೊಗೊಳ್ಳಿ, ಏನಾಗಲ್ಲ. ಆದರೆ ಪಥ್ಯ ಇರಬೇಕು. ಅವ್ರು ಹೇಳ್ದಂಗೆ ಪಥ್ಯ ಇದೆ. ನಾನು 1 ಮಂತ್ ಮೈನ್ ನನ್ನ ಪಥ್ಯ ಅದೇ ಪ್ರಾಬ್ಲಮ್. ಇವಾಗ ಕೇಳಿದಕ್ಕೆ ಇನ್ನೊಂದು 10 ಡೇಸ್ ಪಥ್ಯ ಇದ್ಬಿಡ್ರಿ, 40 ಡೇಸ್ ಪಥ್ಯ ಇದ್ಬಿಟ್ರೆ ಆಮೇಲೆ ಲೈಟಾಗಿ ಏನಾದ್ರು ತೊಗೊಳ್ಬೋದು ಅಂತ ಹೇಳಿದ್ದಾರೆ. ವಿತೌಟ್ ಆಪ್ರೇಷನ್ ಸರ್ಜರಿ ಕ್ಯೂರ್ ಆಗುತ್ತೆ. ಬೇರೆ ಅದೇನು ಕಷಾಯ ಕೊಡ್ತಾರೆ. ಬೆಳಗ್ಗೆ 1 ಟೈಮ್, ನೈಟ್ 1 ಟೈಮ್ ತೊಗೊಳ್ಬೇಕು. ಈಗ ಊಟಕ್ಕೆ 1 ಅವರ್ ಮುಂಚೆ ಬೆಳಗ್ಗೆ ಟೈಮ್ ಬರೀ ಅಲ್ಲೇನು ಕಷಾಯ ತೊಗೊಳಕ್ಕೆ ಹೇಳಿದ್ದಾರೆ ಅಷ್ಟೇ. ಬರ್ಬೋದು ಸರ್, ಆರಾಮಾಗಿ ಬರ್ಬೋದು. ಸರ್ಜರಿ ಮಾಡಿಸ್ಕೊಳಕ್ಕಿದೆ ಅದು ಬೆಸ್ಟ್. ಇದು ಈಗ ಪೈಲ್ಸ್ಗಿಂತ ಫಿಸ್ತೂಲ ಇದ್ದಿದ್ದು. ಪೈಲ್ಸ್ಗಿಂತ ಡೇಂಜರ್ ಫಿಸ್ತೂಲ. ಇಷ್ಟು ದಪ್ಪ ಇತ್ತು. ಬಂದು 10 ಡೇಸ್ಗೆ ಎಲ್ಲ ಕ್ಯೂರ್ ಆಗಿತ್ತು. ಆಮೇಲೆ ಮೋಷನ್ಗೆ ಹೋಗೋಕ್ಕಾಗ್ತಿಲ್ಲ, ಕುಂತ್ಕೊಳಕ್ಕಾಗ್ತಿಲ್ಲ. 10 ಡೇಸ್ಗೆ ನನಗೆ ಈ ಫಿಸ್ತೂಲ ಬರೋಕ್ಕೆ ಮುಂಚೆ ಹೆಂಗಿತ್ತು ಹಂಗೆ ಆಗ್ಬಿಡ್ತು 10 ಡೇಸ್ಗೆ. ಮೋಷನ್ನು ಗಟ್ಟಿ ಹೋಗೋದು, ಹೋಗೇ ಆಗ್ತಿರ್ಲಿಲ್ಲ. ಟಾಯ್ಲೆಟ್ಗೆ ಹೋಗೋದೇ ಬೇಡಪ್ಪ ಅನ್ನೋ ಲೆವೆಲ್ಲಿಗೆ ಬಂದಿತ್ತು. ಹೋದರೆ ಅಯ್ಯೋ ಒಂಥರ ಜಿಗುಪ್ಸೆ ಬಂದ್ಬಿಡೋದು. ಸೊ ಇಲ್ಲಿಗೆ ಬಂದಮೇಲೆ ನಾನೇನು ಮಾಡಿದೆ, ಫೇಸ್ಬುಕ್ಕಲ್ಲಿ ಅದು ನೋಡ್ತಾ ಇದ್ದೆ. ಸೊ ಸರ್ರನ್ನ ನೋಡಿದೆ. ನೋಡಿದ್ರೂ ಮೋಸ್ಟ್ಲಿ ಇದು 6 ತಿಂಗಳು ವೆಯ್ಟ್ ಮಾಡಿದೆ ನಾನು. ಟೈಮ್ ಇರಲಿಲ್ಲ ನನಗೆ. ನಾನು ಫ್ಯಾಕ್ಟ್ರಿಲಿ ಕೆಲಸ ಮಾಡೋದು, ನೈಟ್ ಶಿಫ್ಟು ಇದ್ರಲ್ಲೆಲ್ಲ ಬರೋದು ಹೋಗೋದು ಪ್ರಾಬ್ಲಮ್ ಆಗೋದು. ನಾಳೆ ಹೋಗೋಣ ಅಂತ ಹಿಂಗೆ 3 ತಿಂಗಳು ತಳ್ಬಿಟ್ಟು ಲಾಸ್ಟಿಗೆ ಆದರೂ ಪರವಾಗಿಲ್ಲ ಹೋಗ್ಬಿಟ್ಟು ಬಂದು ಮಾಡಿದೆ. ಬಂದೆ, ಕನ್ಸಲ್ಟ್ ಮಾಡಿದೆ ಮೇಡಮ್ಮು. ಆದಾಗ ಏನಾಯಿತು ಅಂದರೆ ಅವರು ಧೈರ್ಯ ತುಂಬಿ ನನಗೆ ಮೆಡಿಷನ್ ಕೊಟ್ಟರು. ನಾನು ಅದೇ ಥರ ಫಾಲೋ ಮಾಡಿದೆ. ಒಂದು 7-8 ಆಸ್ಪತ್ರೆ ಕಡೆ ಹೋಗಿದೆ. ಸುಮಾರು ಅವರು ಎಲ್ಲ ಆಪ್ರೇಷನ್ ಮಾಡಬೇಕು, ಅದು ಮಾಡಬೇಕು, ಇದು ಎಲ್ಲ ಸರ್ಜರಿ ಮಾಡಬೇಕು, ನಿಮಗೆ ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡೋದಕ್ಕಿಂತ ಈ ಹಾಸ್ಪಿಟ್ಲಿಗೆ ನಾವು ಈಗ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದರು ಯೂಟ್ಯೂಬಲ್ಲಿ ನೋಡಿ, ಇಲ್ಲಿ ಬಂದೇನು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ, ಒಳ್ಳೆ ಔಷಧ ಕೊಡ್ತಾರೆ, ಯಾವುದು ಸರ್ಜರಿ ಇಲ್ಲ, ಏನಿಲ್ಲ, ಸೂಪರಾಗಿ ನಮಗೆ ಈ ಥರ ಮೆಡಿಷನ್ ಯಾವ ಥರ ತೊಗೋಬೇಕು, ಹೆಂಗೆ ತೊಗೋಬೇಕು, ಯಾವುದು ಸೈಡ್ ಎಫೆಕ್ಟ್ ಇಲ್ಲ. ನೀವು ಇದನ್ನು ತೊಗೊಂಡ್ರೆ 3 ತಿಂಗಳೊಳಗೆ ಫುಲ್ ಕ್ಯೂರ್ ಆಗ್ತೀರಿ. ಒಳ್ಳೆ ಇದು ನಿಮಗೆ ಸಾಯೋವರೆಗೆ ನಿಮಗೆ ಬರೋದೇ ಇಲ್ಲ ಅಂತ ನಮಗೆ ಡಾಕ್ಟರ್ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾರೆ ಸರ್. ಇಲ್ಲಿ ತೊಗೊಂಡು ವಾಶ್ ಮಾಡ್ಕೊಳ್ಳೋಕೆ ಒಳ್ಳೆಯದು. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಸಾಲ್ಮರ ಆಯುರ್ವೇದ ಕ್ಲಿನಿಕ್, ರಾಜಾಜಿನಗರ, ಬೆಂಗಳೂರು. ಕಳೆದ 30 ವರ್ಷದಿಂದ ನಮ್ಮ ಸಾಲ್ಮರ ಆಯುರ್ವೇದ ಕ್ಲಿನಿಕಲ್ಲಿ ಫೈಲ್ಸು, ಫಿಶರು, ಪಿಸ್ತೂಲಕ್ಕೆ ನಾವು ಔಷಧಿಯನ್ನು ನೀಡ್ತಾ ಬರ್ತಾ ಇದ್ದೀವಿ. ಇದರ ಮಾಹಿತಿ ಈಗಾಗಲೇ ಕರ್ನಾಟಕ ಅಲ್ಲ, ಭಾರತ ದೇಶಾದ್ಯಂತ ಎಲ್ಲರಿಗೂ ತಿಳಿದಿರುವಂಥ ವಿಚಾರವಾಗಿದೆ. ಫೈಲ್ಸು, ಫಿಶರು, ಪಿಸ್ತೂಲದಲ್ಲಿ ಯಾವುದೇ ವಿಧದ ಯಾವುದೇ ಕಂಡೀಷನಲ್ಲಿ ಇದ್ದರೂ ಸಮೇತ 1 ಡೋಸ್ ಔಷಧಿಯಿಂದ ಕಂಪ್ಲೀಟ್ ಹತೋಟಿಗೆ ಬರುತ್ತೆ. 3 ದಿವಸದಲ್ಲಿ 30% ಅವರಿಗೆ ಕಮ್ಮಿ ಆಗ್ತಾ ಇದೆ. ಮೋಷನಲ್ಲಿ ರಕ್ತ ಬೀಳುವುದು ಇರಲಿ, ಅಥವಾ ತುರಿಕೆ ಇರಲಿ, ಅಥವಾ ಮಾಂಸಗಡ್ಡದಲ್ಲಿ ಬರಲಿ, ಅಥವಾ ಅಲ್ಲಿ ನೋವು ಇರಲಿ, ಅಥವಾ ಗಮ್ ಅಥವಾ ನೀರಿನ ಅಂಶ ಸಮೇತ ಬರುವಂಥ ಕಾಯಿಲೆ ಸಮೇತ ಇದ್ದಲ್ಲಿ ಅವರಿಗೆ ಕೇವಲ 1 ಡೋಸ್ ಔಷಧಿಯಲ್ಲಿ ಕಂಟ್ರೋಲಿಗೆ ಬರುತ್ತೆ. 3 ದಿವಸದಲ್ಲಿ 30% ಅವರಿಗೆ ಕಮ್ಮಿ ಆಗ್ತಾ ಇದೆ. ಈಗ ನಮ್ಮ ಕ್ಲಿನಿಕ್ಕು ಬೆಂಗಳೂರು, ರಾಜಾಜಿನಗರ, ಮೈಸೂರು, ಅದೇ ಥರ ಹುಬ್ಳಿ ಮತ್ತು ರಾಯಚೂರು ಹಾಗೂ ಪುತ್ತೂರಲ್ಲಿ ಹೆಡ್ ಆಫೀಸ್ ನಮ್ಮದು ಇದೆ. ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಸಮೇತ, ತಮಿಳುನಾಡಲ್ಲಿ ಸಮೇತ ನಮ್ಮ ಕ್ಲಿನಿಕ್ಕು ಹಲವಾರು ರೋಗಿಗಳ ಈ ಮೂಲವ್ಯಾಧಿ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದೆ. ನಾವು ಕೊಡುವಂಥ ಔಷಧಿ ಪ್ರತಿ ಒಂದು ಕ್ಲಿನಿಕಲ್ಲಿ ಸಮೇತ ನಾವು BMS ಆದಂಥ ನಮ್ಮ ಕ್ವಾಲಿಫೈಡ್ ಡಾಕ್ಟ್ರ ಚೆಕಪ್ ಮಾಡಿ ಅವರಿಗೆ ನಮ್ಮ ಫೈಲೋಕ್ಯಾರ್ ಅಂತ ಹೇಳುವಂಥ ಈ ಔಷಧಿಯನ್ನು ನಾವು ಬೆಳಿಗ್ಗೆ 1 ಡೋಸು, ಮಧ್ಯಾಹ್ನ ಮತ್ತು ರಾತ್ರಿ
ದಿವಸಕ್ಕೆ 3 ಸಲ 18 ಗ್ರಾಂ ಔಷಧಿಯನ್ನು ಅವರಿಗೆ ನೀಡಿಕೊಂಡು ಬಂದು ಅವರ ಮೂಲವ್ಯಾಧಿ ಮತ್ತು ಫಿಶರು ಪಿಸ್ತೂಲವನ್ನು ಸಂಪೂರ್ಣವಾಗಿ ಗುಣ ಮಾಡಿ ಕೊಡ್ತಾ ಇದ್ದೀವಿ. ಈ ಔಷಧಿಯ ಪ್ರಭಾವದಿಂದಲೇ ಈಗ ಕಾಣುವಂತಹ ಈ ಕ್ರೌಡ್ ಇದೆ ಅಲ್ವಾ, ಈ ಔಷಧಿಗೆ ಬೇಕಾಗಿಯೇ ಇಲ್ಲಿ ಬಂದಿದ್ದಾರೆ. ನಾವು ಕೊಡುವಂಥ ಈ ಔಷಧಿ ಯಾವ ರೀತಿ ಪರಿಣಾಮ ಬೀರಿದೆ ಅಂತೇಳಿ ಇಲ್ಲಿ ಬಂದವರಿಂದ ನೀವು ತಿಳ್ಕೊಳ್ಬೋದಾಗಿದೆ. ಅವರಿಗೆ ನೋವು ಇರುತ್ತೆ, ಉರಿ ಇರುತ್ತೆ, ಅಲ್ಲಿ ರಕ್ತ ಬರುವಂತಹ ಸಮಸ್ಯೆ ಆಗಲಿ ಅಥವಾ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂಥ ಯಾವುದೇ ಥರದ್ದು ಕಾಯಿಲೆಗಳಿರಲಿ, ನಮ್ಮ ಈ ಒಂದು ದಿವಸದ ಒಂದು ಪ್ಯಾಕೆಟ್ ಔಷಧಿಯಲ್ಲಿ ಅವರಿಗೆ ಹತೋಟಿಗೆ ಬರ್ತಾ ಇದೆ. ದಿವಸಕ್ಕೆ 3 ಸಲ ತಗೊಳ್ಬೇಕು, ಅಂದರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಡೋಸ್ ಔಷಧಿ ತೊಗೊಂಡ್ರೆ ಸಂಪೂರ್ಣವಾಗಿ ಹತೋಟಿಗೆ ಬರುತ್ತೆ. 3 ದಿವಸದಲ್ಲಿ 30% ಗುಣ ಆಗ್ತಾ ಇದೆ. ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾ ಅಥವಾ ಎಲ್ಲಿ ಬೇಕಾದರೆ ನೀವು ಕೇಳಿ ನಮ್ಮ ಹತ್ರ. ಔಷಧಿಯಲ್ಲಿ ಗುಣ ಆಗುವಂಥ ಔಷಧಿ ಇದ್ದರೆ ಅದು ನಮ್ಮದು ಮಾತ್ರ. ವಿದೌಟ್ ಆಪರೇಷನ್, ವಿದೌಟ್ ಸರ್ಜರಿ ಅಥವಾ ಸಾರಸೂತ್ರ ಚಿಕಿತ್ಸೆನೇ ಇಲ್ಲದೆ, ಲೇಸರ್ ಚಿಕಿತ್ಸೆ ಇಲ್ಲದೆ ಗುಣಪಡಿಸುವಂಥ ಈ ಔಷಧಿ ಇದು